ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಚಿತ್ರದ ಅನ್ನದಾತರು ಇಬ್ಬರು ಅನ್ಪೂರ್ಣಮ್ಮನವರು ಮತ್ತು ತೇಜಮ್ಮನವರು, ನಮ್ಮ ಇಬ್ಬರು ಸಹೋದರಿಯರು ಸೇರಿ ಇಡೀ ಚಿತ್ರರಂಗವನ್ನು ಭಾಮಾ ಹರೀಶ್ ಅವರ ಮತ್ತು ಗಿರೀಶ್ ಅವರ ಮತ್ತು ಅವರ ಯಜಮಾನರು ಮೂರ್ತಿಯವರ ನೇತೃತ್ವದಲ್ಲಿ ಅದ್ಭುತವಾಗಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದಕ್ಕೆಲ್ಲರಿಗೂ ಕೂಡ ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ಇನ್ನು ಚಿತ್ರ ಜಲ್ದಿ ನಿಮ್ಮನ್ನು ಮುಟ್ಟಲಿ ಅಂತ ಹೇಳಿಬಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತು ಒಂದು ಸುಸಂದರ್ಭ ಅಂತೇಳಿ ನಾನು ಭಾವಿಸ್ತೀನಿ. ನಮ್ಮ ಸಹೋದರಿಯಾಗಿರ್ತಕ್ಕಂಥ ಪದ್ಮಮ್ಮನವರ ಇವತ್ತು ಹುಟ್ಟುಹಬ್ಬ. ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಚಿತ್ರಕ್ಕೂ ಕೂಡ ಒಳ್ಳೇದು ಮಾಡಲಿ, ಇಡೀ ತಂಡಕ್ಕೆ ಕೂಡ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಪ್ಲೀಸ್ 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 ಥ್ಯಾಂಕ್ಸ್. ಅಮ್ಮ ಪ್ಲೀಸ್ ಎಲ್ಲನೇ ಥ್ಯಾಂಕ್ಸ್. ಈಗ ನಿಮ್ಮ ಪೋರ್ಷನ್ ಚಿತ್ರೀಕರಣ ಎಷ್ಟು ಪರ್ಸೆಂಟ್ ಆಗಿದೆ? ಹೆಚ್ಚು ಕಡಿಮೆ ಚಿತ್ರೀಕರಣ ಎಲ್ಲ ಮುಗಿದಿದೆ. ಪೋಸ್ಟ್ ಪ್ರೊಡಕ್ಷನ್ಸು ಒಂದು ಸ್ವಲ್ಪ ನಡೀತಾ ಇದೆ. ಐ ಥಿಂಕ್ ಇನ್ನು ಅನದರ್ 30 days, ಇನ್ನೊಂದು 30 ದಿನದಲ್ಲಿ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ಸು, ರೆಕಾರ್ಡಿಂಗು ಮತ್ತು ಎಕ್ಸಿಬಿಟರ್ಸು ಮತ್ತು ಡಿಸ್ಟ್ರಿಬ್ಯೂಟರ್ಸ್ದು ಲೆವೆಲ್ಲಿಗೆ ಇದು ಮಾಡ್ತಾರೆ. ನಮ್ಮ ಸೀನಿಯರ್ ಗಿರೀಶ್ ಅವರು ಇದ್ದಾರೆ, ಅವರು ಇದನ್ನೆಲ್ಲದನ್ನೂ ಕೂಡ ನೋಡ್ಕೊಳ್ತಾ ಇದ್ದಾರೆ. ಭಾಮಾ ಹರೀಶ್ ಅವರು ಮತ್ತು ಗಿರೀಶ್ ಅವರು ಜೊತೆಗೆ ಸೇರಿಬಿಟ್ಟು ಇಡೀ ಕರ್ನಾಟಕದಾದ್ಯಂತ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೂ ಕೂಡ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ, ಮತ್ತು ಎಲ್ಲ ಅಕ್ಕಿ ಯಾರ್ಯಾರು ತಗೊಳ್ತಾರೆ ಅಥವಾ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮೇಲೆ ಯಾರ್ಯಾರು ಬರ್ತಾರೆ, ಆಹಾರ ಭದ್ರತೆ ಮೇಲೆ, ಅವ್ರಿಗೆ ಚಿತ್ರರಂಗ ಭಾಳ ಹಿಡಿಸುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ಮತ್ತು ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಒಂದು ಆ ಲೆಕ್ಕದಲ್ಲಿ ನೋಡಿದರೂ ಕೂಡ ಇದೊಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಸಿನಿಮಾ. ಮನೋಮಟ್ಟ ರೀತಿಯಲ್ಲಿ ಅವರು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಹಾಗಾಗಿ ಆದಷ್ಟು ಬೇಗ ಇದನ್ನು ರಿಲೀಸ್ ಮಾಡೋವಂಥ ಪ್ರಯತ್ನದಲ್ಲಿ ಇದ್ದಾರೆ. ಕೆಲವೆಲ್ಲವೂ ಬೇರೆ ಬೇರೆ ಚಿತ್ರಗಳು ಕೂಡ ಬರ್ತಾ ಇದ್ದಾವೆ. ಕನ್ನಡ ಚಿತ್ರರಂಗದ ಈ ದಿನಗಳಲ್ಲಿ ಎಷ್ಟೋ ಚಿತ್ರಗಳು ಬರ್ತವೆ, ಬಟ್ ಒಂದೊಂದು ಸರಿ ಹೆಸರಿಗೆ ಗೊತ್ತಾಗ್ದಂಗೆ ಹೋಗ್ಬಿಡ್ತದೆ. ಹಾಗಾಗಬಾರ್ದು ಅಂತೇಳಿ ಇದನ್ನು ಎಲ್ಲ ರೀತಿಯಿಂದನೂ ಕೂಡ ತಲುಪಿಸ್ಬೇಕು, ಜನಸಾಮಾನ್ಯರಿಗೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಚಿತ್ರತಂಡ ಇದರ ಪ್ರಯತ್ನದಲ್ಲಿದ್ದಾವೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಅಧ್ಯಕ್ಷರೇನಿದ್ದಾರೆ, ಕೃಷ್ಣಪ್ಪನವರು ಅಂತೇನಿದ್ದಾರೆ, ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಅವರ ಟೀಮ್ ಕರ್ನಾಟಕದಾದ್ಯಂತ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗೂ ಇದನ್ನು ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಸಹಕಾರ ಕೊಡ್ತದೆ ಮತ್ತು ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಥ್ಯಾಂಕ್ಸ್, ಆಲ್ ದ ಬೆಸ್ಟ್.